ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ತರ ತಾಯಿಗೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅವರನ್ನ ಕ್ಷಮಿಸಬಾರದು ಅನ್ನುವಂತ ಆಗ್ರಹ ನಂದಿದೆ. ಇಬ್ರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೂ ನಾಚಿಕೆ ಇಲ್ಲದೇನೆ ಏನೂ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುವಂತದ್ದು. ಅಂದ್ರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಒಂದು ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನ ಬೆಂಗಳೂರಲ್ಲಿ ನಾವು ಮಾಡಿದೀವಿ. ಎಲ್ಲಿಗೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ನನ್ನದೇ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಇಷ್ಟೊಂದು ದೊಡ್ಡ ಏರಿಯಾ ಇದೆ, ಎಲ್ಲಿ ನೀವು ಮೂಲಭೂತ ಸೌಕರ್ಯ ಕೊಟ್ರಿ? ಯಾರು ಸೈಟ್ ತಗೊಂಡಿದ್ದಾರೆ ಕಳೆದ 10 ವರ್ಷದಿಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕಡೆ ಸೈಟ್ ಇರಬೇಕು. ಯಾರಿಗೆ ಸೈಟ್ ಇಲ್ಲ, ಸೈಟ್ ತಗೊಂಡ್ರೆ ಅವ್ರು ಬಂದು ಮನೆ ಕಟ್ತಾರೆ ತಾನೆ. ಮನೆ ಕಟ್ಟಿಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಅದು ಬೇಕಾಗಿಲ್ಲ, ನಿಮ್ಗೆ ಬೇರೆ ಎಲ್ಲ ಇದೆ, ದೊಡ್ಡ ಯಾರಿಗೂ ಇನ್ಸೂರೆನ್ಸ್ ಮಾಡಿ ತಗೊಂಡಿದ್ದೀರಿ. ಇದನ್ನು ಮುಟ್ಟುಗೋಲ ಹಾಕುವಂತ ಕೆಲಸ ಮೊದಲು ಆಗ್ಬೇಕು, ಆಮೇಲೆ ನೀವು ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು. ಬೆಂಗಳೂರನ್ನ ಮತ್ತೆ ಮತ್ತೆ ಬೆಳೆಸಿ ನೀವು ನೀರೆಲ್ಲಿಂದ ಕೊಡ್ತೀರಿ? ಇವತ್ತು ನೀರಿಗೆ ಸಮಸ್ಯೆ ಇದೆ, ವಿದ್ಯುತ್ತಿಗೆ ಸಮಸ್ಯೆ ಇದೆ, ಬಿಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಕಸ ಎತ್ತಕ್ಕೆ ಸಮಸ್ಯೆ ಇದೆ. ಬೆಂಗಳೂರನ್ನ ಬೆಳೆಸಬೇಕು, ಯಾಕಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನಡಿಬೇಕು, ನಿಮ್ಮ ಭೂ ಮಾಫಿಯಾ ನಡಿಬೇಕು, ನೀವು ಜಮೀನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಅದು ಬಿಡದಿಯ ಟೌನ್ಶಿಪ್ ಇರ್ಬೋದು ಅಥವಾ ಬೇರೆ ಟೌನ್ಶಿಪ್ ಇರ್ಬೋದು, ಇದರ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈಗಾಗಲೇ ಯಾವ ಜಮೀನನ್ನ ನೀವು ತಗೊಂಡಿದ್ದೀರಿ, ಯಾವ ಬಡಾವಣೆಯನ್ನ ನೀವು ಮಾಡಿದಿರಿ, ಅದರಲ್ಲಿ ಮೂಲಭೂತ ಸೌಕರ್ಯ ಕೊಡಿ. ಎಲ್ಲಿ ಕಾಲು ಸೈಟ್ ಇದೆ ಅದನ್ನು ಮುಟ್ಗೋಲ ಹಾಕೊಂಡು ಯಾರು ಸೈಟ್ ಕೇಳಿದ್ದಾರೆ ಅವರಿಗೆ ಕೊಡುವಂತ ಕೆಲಸ ಮಾಡಿ. ಇದನ್ನು ಸರ್ಕಾರ ಮಾಡಬೇಕನ್ನುವಂತ ಆಗ್ರಹ ಮಾಡ್ತಾ ಇದ್ದೀನಿ.